ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 1 ವಾಕ್ಯ 17 ತಿಳಿಸುವುದೇನೆಂದರೆ, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರ ಬೆಸ್ತರನ್ನಾಗಿ ಮಾಡುವೆನು. ಚಿಂತನೆ: ಯೇಸು ಪರಿಪೂರ್ಣರು ಅಥವಾ ಸಿದ್ಧರಾಗಿರುವರನ್ನು ಕರೆಯುವುದಿಲ್ಲ, ಅವರು ಸಿದ್ಧರಿರುವರನ್ನು ಕರೆಯುತ್ತಾರೆ. ನನ್ನ ಹಿಂದೆ ಬನ್ನಿರಿ ಎಂದು ಅವರು ಹೇಳಿದಾಗ ಅವರು ನಮ್ಮನ್ನು ಒಂದು ಕೆಲಸದ ಮೊದಲು ಸಂಬಂಧಕ್ಕೆ ಆಹ್ವಾನಿಸುತ್ತಾರೆ. ಜನರನ್ನು ಬೆಸ್ತರನ್ನಾಗಿ ಮಾಡುವುದು ಎಂದರೆ ಇತರರನ್ನು ದೇವರ ಕಡೆಗೆ ಸೆಳೆಯುವುದು, ಬಲವಂತದಿಂದಲ್ಲ, ಆದರೆ ಪ್ರೀತಿ, ಕರುಣೆ ಮತ್ತು ಜೀವನದ ಸಾಕ್ಷಿಯಿಂದ. ಮೊದಲು ಶಿಷ್ಯರಂತೆ ಕ್ರಿಸ್ತನನ್ನು ಅನುಸರಿಸುವುದು ನಾವು ಮಾಡುವುದು ಎಲ್ಲದಕ್ಕೂ ಆಳವಾದ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ ಎಂದು ನಂಬಿ ನಮ್ಮ ಭಯ ಮತ್ತು ನಮ್ಮ ಸೌಕರ್ಯಗಳನ್ನು ಬಿಟ್ಟು ಬಿಡಲು ಕೇಳಿಕೊಳ್ಳುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಾನು ಇರುವಂತೆಯೇ ನೀವು ನನ್ನನ್ನು ನಿಧಾನವಾಗಿ ಕರೆಯುತ್ತೀರಿ. ನಿಮ್ಮನ್ನು ನಂಬುವ ಹೃದಯದಿಂದ ಅನುಸರಿಸಲು ನನಗೆ ಧೈರ್ಯ ನೀಡಿರಿ. ನನ್ನ ಮಾತುಗಳು, ಕಾರ್ಯಗಳು ಮತ್ತು ಪ್ರೀತಿಯ ಮೂಲಕ ಇತರರನ್ನು ನಿಮಗೆ ಹತ್ತಿರವಾಗುವಂತೆ ನನ್ನ ಜೀವನವನ್ನು ರೂಪಿಸಿ. ನನ್ನನ್ನು ನಿನ್ನ ಕರುಣೆ ಮತ್ತು ಭರವಸೆಯ ಸಾಧನವನ್ನಾಗಿ ಮಾಡಿರಿ. ಆಮೆನ್.